ಡಾಕ್ಟರ್ ರಾಜ್ಕುಮಾರ್ ಅವರು ನಿರ್ಮಾಪಕರನ್ನ ಅನ್ನದಾತರು ಅಂತೇಳಿ ಕರಿತಾ ಇದ್ರು. ಹಲವಾರು ನಿರ್ಮಾಪಕರು ಕೂಡ ಅನ್ನದಾತರು ಕೂಡ ಹೌದು. ಯಾಕಂದರೆ ಸಾಕಷ್ಟು ಜನರಿಗೆ ಕನ್ನಡ ಚಿತ್ರರಂಗದಲ್ಲಿ ಉದ್ಯೋಗನ ಕೊಡ್ತಾ ಇರುವಂಥವರು ನಿರ್ಮಾಪಕರು. ಆದರೆ ಇಂತಹ ನಿರ್ಮಾಪಕರ ವಿರುದ್ಧ ಚಕ್ರವರ್ತಿ ಚಂದ್ರಚೂಡ್ ಅವರು ಅವಹೇಳನಕಾರಿಯಾದಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹೀಗಾಗಿ ಚಂದ್ರಚೂಡ್ ವಿರುದ್ಧ ಇವತ್ತು ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ನಿರ್ಮಾಪಕ ಸಂಘದವರೆಲ್ಲರೂ ಕೂಡ ಸೇರಿಕೊಂಡು ನಿರ್ಮಾಪಕರೆಲ್ಲರೂ ಕನ್ನಡ ಸೇರಿಕೊಂಡು ಇವತ್ತು ಚಂದ್ರಚೂಡ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಕನ್ನಡದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಸಿನಿಮಾಗಳನ್ನ ನಿರ್ಮಾಣ ಮಾಡಿದಂತಹ 45ಕ್ಕೂ ಹೆಚ್ಚು ಸಿನಿಮಾಗಳನ್ನ ನಿರ್ಮಾಣ ಮಾಡಿದಂತಹ ಕೆ ಮಂಜೂರ್ ಇದ್ದಾರೆ. ಏನು ಹೇಳ್ತಾರೆ ಕೇಳ್ತೀನಿ. ಮಂಜೂರೇ, ನೀವು ನೋಡಿದ ಹಾಗೆ ನಿರ್ಮಾಪಕರು ಸುಮಾರು 50 ಸಿನಿಮಾಗಳು ನಿರ್ಮಾಣ ಮಾಡಿದ್ದೀರಿ. ನಿರ್ಮಾಪಕರ ಕಷ್ಟ ನಷ್ಟ ಎಲ್ಲವೂ ಕೂಡ ನಿಮ್ಗೆ ಗೊತ್ತಿರುವಂಥದ್ದು. ಈಗ ಚಂದ್ರಚೂಡ್ ಅವರ ಸ್ಟೇಟ್ಮೆಂಟ್ ಬಗ್ಗೆ ನೀವೆಲ್ಲರೂ ಸೇರಿಕೊಂಡು ಕಂಪ್ಲೇಂಟನ್ನು ಕೊಟ್ಟಿರಿ. ಏನು ಉದ್ದೇಶ ಅಂತೇಳಿ? ಸುಮಾರು ಒಂದು ಸಿನಿಮಾ ಮಾಡಿದ ನಿರ್ಮಾಪಕನೇ, ಅವನು ಅನ್ನದಾತನೇ. ನಾನು 50 ಮಾಡಿರ್ಬೋದು, 5 ಮಾಡಿರ್ಬೋದು, ಇನ್ನೊಬ್ಬ 1 ಮಾಡಿರ್ಬೋದು. ನಿರ್ಮಾಪಕರು ಯಾರೇ ಆಗಲಿ ಅವನು ಅನ್ನದಾತ. ಚಂದ್ರಚೂಡು ಹೇಳಿಕೆ ತುಂಬ ತಪ್ಪು. ಅವ್ನು ಮಾಡಿರೋದು ನಿನ್ನೆ ಅವ್ರು ಯೂಟ್ಯೂಬಲ್ಲಿ ಮಾಡಿರೋದು ತುಂಬ ತಪ್ಪಾಗಿದೆ. ನಿನ್ನೆ 8:30 ನನಗೆ ಸುಮಾರು ಒಂದು 40-50 ಫೋನ್ ಬಂತು. ಸರ್ ಇದ್ರ ಬಗ್ಗೆ ಏನು ಹೇಳ್ತೀನಿ, ನೀವು ಆಕ್ಷನ್ ತೊಗೊಳ್ತೀರ ಅಂತ. ನಾನು ಹೇಳಿ ನಾನು ನಾಳೆ ಅಸೋಸಿಯೇಷನ್ ಬರ್ತೀನಪ್ಪ, ಏನು ಮಾತಾಡ್ತೀನಿ. ಅಸೋಸಿಯೇಷನ್ ಕೂತ್ಕೊಂಡು ಒಟ್ಟಾರೆ ತಿನ್ಮಾದ್ರು. ಯಾವ ನಿರ್ಮಾಪಕರು ಈ ರೀತಿಯಾಗಿದೆ, ಎಲ್ಲ ನಿರ್ಮಾಪಕರು ಕಳ್ಕೊಂಡಿದ್ದಾರೆ ಹೊರತು ಯಾರಿಗೂ ಅನ್ಯಾಯ ಮಾಡಿಲ್ಲ. ಆಮೇಲೆ ಯಾವ ನಮ್ಮ ಕಲಾವಿದರಿಗೆ ಯಾರಿಗೂ ಅನ್ಯಾಯ ಮಾಡಿಲ್ಲ. ಚಿತ್ರೋದ್ಯಮ 20 ಗಂಟೆ ನಡೀತಾ ಇದೆ ನಿರ್ಮಾಪಕರಿಂದ. ಅಂಥ ನಿರ್ಮಾಪಕರು ಕಾಂಡಾಮ್ ಕೊಟ್ಟವ್ರೆ, ಬಕೆಟ್ ಏನಿದೆಲ್ಲ ಮಾತು. ಆಮೇಲೆ ಚಂದ್ರಚೂಡ್ ಈಸ್ ನಾಟ್ ಆರ್ಡಿನರಿ. ಅವನು ಒಳ್ಳೆ ವಿದ್ಯಾವಂತ, ಬುದ್ಧಿವಂತ, ಪತ್ರಕರ್ತ ಆಗಿದೆ. ನೀನು ಯಾವ ರೀತಿ ಮಾತಾಡಬೇಕು? ನಿನಗೇನೋ ತೇಲ್ಗೋಸ್ಕರ ತಪ್ಪಲ್ವಾ? ಆಮೇಲೆ ನೀನು ಸಿನಿಮಾನೇನು ಅಂದ್ಕೊಂಡಿದ್ಯಾ? ನೀನು ಯಾವುದೋ ಸಿನಿಮಾ ಮಾಡಿದ್ಯಾ? ಸಿನಿಮಾ ಬಂಡವಾಳ ಹಾಕಿದ್ಯಾ? ನೀನು ಯಾವುದು ಬರ್ದ್ಬಿಟ್ಟು ಕಾಸು ತೊಗೊಂಡೋಗಿದ್ಯಾ? ಆ ನಿರ್ಮಾಪಕ ಬದುಕೋನ ಸೋತೋಗೋನ ಅವ್ನು ದುಡ್ಡು ಬಂದು ಏನಾದ್ರು ಎತ್ತಿಸಿದ್ಯಾ? ಇಲ್ಲ. ನಾವೇ ಹೋಗಲಿ ಕೊಟ್ಟಂಥ ನಿರ್ಮಾಪಕ ನೀನು ಬಂದು ಕೇಳೋಣ ವಾಪಸ್ ಕೊಡು ಅಂತ ಇಲ್ಲ. ನೀನು ಕೂತ್ಕೊಂಡು ನಿರ್ಮಾಪಕರು ಆಮೇಲೆ KVN ಸಂಸ್ಥೆಗೂ ನಿನಗೂ ಸಂಬಂಧನೇ. KVN ಸಂಸ್ಥೆಯವ್ರಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಶೋಕ್ಗೆ. ಇವರು ನಮ್ಮ ಬಗ್ಗೆ ಈ ರೀತಿ ಇವ್ರು ಯಾರು ಕೇಳೋಕ್ಕೆ. ಸೆನ್ಸರ್ ಬಗ್ಗೆ ಸೆನ್ಸರಿಂದ ನನಗೆ ಮಾಹಿತಿ ಬಂತು. ಸೆನ್ಸರಲ್ಲಿ ನಿನಗೆ ಅವ್ರು ಕಟ್ಟಿಂಗ್ ಸಿನಿಮಾಲಿ ಏನು ಕೊಟ್ಟಿದ್ರು ಅಂತ ಹೇಳಿ ಅದು ಹೆಂಗಿತ್ತು ಸೆಂಟ್ರಲ್ ಬೋರ್ಡು ಅಲ್ಲಿ ಇವ್ನಿಗೆ ಹೆಂಗೆ ಕೊಟ್ಟರು, ಇವ್ನಿಗೆ ಯಾವ ರೀತಿ ಕೊಟ್ಟರು. ಆಮೇಲೆ ಎಲ್ಲ ಕಮಿಟಿ ಕೂತ್ಕೊಂಡು ಇಮಿಡಿಯೇಟ್ಲಿ ಮಾತುಕತೆ ಆಗ್ಬಿಟ್ಟು ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ಟು ಇವರಿಗೆಲ್ಲ ಯಾವ ರೀತಿ ಮಾಹಿತಿ ಬಂತು. ಮೋಸ್ಟ್ಲಿ ಇವರಿಗೆಲ್ಲ ಲಿಂಕ್ ಇದೆಯಾ ಅದೆಲ್ಲ ಕೂಡಲೇ ತಿಳ್ಕೊಬೇಕು. ಯಾಕೆಂದರೆ ಮುಂದಕ್ಕೆ ನಾವು ಸಿನಿಮಾ ನೋಡ್ಕೊಂಡು ಯಾವ ರೀತಿ ಇದೆ. ಯಾಕೆಂದ್ರೆ ಚಂದ್ರಚೂಡದೇನು ಹೇಳಿದ್ದಾರೆ, ನನಗೆಲ್ಲ ಗೊತ್ತು, ನಾನೆಲ್ಲ ತಿಳ್ಕೊಂಡಿದ್ದೀನಿ. ನಾನು 18 ನಿಮಿಷದ ವಿಡಿಯೋ ನೋಡಿದ್ದೀನಿ. ಅವ್ರಿಗೆ ಫಸ್ಟ್ ಆಫ್ ಆಲ್ ಇಂಥ ಹೇಳಿಕೆಗಳನ್ನ ಕೊಡೋದು ಫಸ್ಟ್ ತಪ್ಪು. ನೀನು ಯಾರು, ನಿನ್ನ ಕೊಡುಗೆ ಏನಿದೆ ಒಳ್ಳೆಯದಲ್ಲ. ನೀನು ಬೇಡ ಅಂತ ಹೇಳೋದು, ನಿಮ್ಮ ಬಗ್ಗೆ ಮಾತಾಡು, ಪ್ರತಿಯೊಬ್ಬ ಹಕ್ಕಿದೆ. ಆದರೆ ಯಾವ ರೀತಿ ಮಾತಾಡಬೇಕು, ಯಾಕೆ ಮಾತಾಡ್ತೀಯ, ನೀನು ಯಾರ ಜೊತೆ ಇದೆಯಾ, ಉತ್ತಮರ ಜೊತೆ ಇದ್ದೀನಿ, ಈ ರೀತಿ ಮಾಡಿ ತಪ್ಪಲ್ವಾ? ನಿನ್ನಿಂದ ಎಲ್ಲರೂ ಕೆಟ್ಟದಲ್ಲ. ಇವಾಗ ಒಂದು ಸ್ಟೇಟ್ಮೆಂಟ್ ಆಗಿದೆಯಾ, ನಾನು ಹೇಳಿದ್ದು ಕನ್ನಡ ನಿರ್ಮಾಪಕರಿಗಲ್ಲ, ತಮಿಳ್ ನಿರ್ಮಾಪಕರಿಗೆ. ಇವತ್ತು ಯಾವ ಕನ್ನಡ ನಿರ್ಮಾಪಕರಿಗೆ ಕಲಾವಿದರು ಕನ್ನಡ ಸಿನಿಮಾ ಮಾಡ್ತಾರೆ? ಎಲ್ಲರೂ ಪ್ಯಾನ್ ಇಂಡಿಯನ್ ಸಿನಿಮಾ ಮಾಡ್ತಾ ಇರ್ತಾನೆ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕ್ಕೆ ನಮಗೆ ಭಾಷೆಯಲ್ಲಿ ಬರ್ತದೆ. ನೀನು ಫಸ್ಟ್ ಆಫ್ ಆಲ್ ಯಾಕೆ ಅದನ್ನು ತಂದಿಕ್ತೀಯಾ? ಫಸ್ಟ್ ಆಫ್ ಆಲ್ ನಮಗೆ ಭಾಷೆ ಸಿನಿಮಾ ಎಂಟರ್ಟೈನ್ಮೆಂಟು. ಪ್ರತಿಯೊಬ್ಬರು ರಾಜ್ಯದಲ್ಲೂ ತಮಿಳ್ ಆಗ್ಬೋದು, ಕೇರಳ ಆಗ್ಬೋದು, ಮಲಯಾಳಿ ಆಗ್ಬೋದು, ತೆಲುಗು ಆಗ್ಬೋದು, ಚಿತ್ರರಂಗ ಹಿಂದಿ ಆಗ್ಬೋದು, ಸಿನಿಮಾ ನೋಡ್ತಾರೆ, ಅವ್ರಿಗೆ ಇಷ್ಟ ಆಗುತ್ತೆ. ಅದು ಬಿಟ್ಬಿಟ್ಟು ನೀವು ನಮ್ಮನ್ನು ಯಾಕೆ ಭೇದ ಭಾವ ತತ್ತೀಯ? ಇವಾಗ ತಮಿಳವ್ರು ನಮ್ಮ ಸಿನಿಮಾಗಳು ನಾನು ತಮಿಳ್ ಮಾಡಿದ್ದೀನಿ. ಯಾಕೆ ಈ ರೀತಿಯಾಗಿ ನಮ್ಮ ನಾಳೆ ಅಲ್ಲಿ ಹೋದಾಗ ಏನಂತಾರೆ, ಇನ್ನಿನ್ನಂತಿಂದ ಕೆಟ್ಟ ಹೆಸರು ಬರ್ತದೆ. ಅದಕ್ಕೆ ಕೂಡಲೇ ಕಾನೂನಲ್ಲಿ ಇವತ್ತು ಕ್ರಿಮಿನಲ್ ಕೇಸ್ನ ಇಡೀ ಚಿತ್ರರಂಗ ಒಟ್ಟಾರೆ ಒಗ್ಗಟ್ಟಾಗಿ ಇನ್ನು ಮುಂದಕ್ಕೆ ಚಿತ್ರರಂಗದ ಬಗ್ಗೆ ಯಾರೇ ಹಗುರವಾಗಿ ಮಾತಾಡಿದ್ರು ಕಾನೂನು ಕ್ರಮ ಕೈಗೊಳ್ಳಬೇಕು. ನಮಗೆ ನ್ಯಾಯಾಲಯ ಬಗ್ಗೆ ಅಪಾರವಾದ ಭರವಸೆ ನಂಬಿಕೆ ಇದೆ, ನಮಗೆ ನ್ಯಾಯ ಸಿಗುತ್ತೆ. ಅದಕ್ಕೆ ಇನ್ನು ಮುಂದಕ್ಕೆ ಯಾವ ರೀತಿ ಆಗದಂಗೆ ಅದಕ್ಕೆ ಮುನ್ನೆಚ್ಚರಿಕೆ ಇವತ್ತು ಕಂಪ್ಲೇಂಟ್ ಕೊಟ್ಟರು. ಎಲ್ಲರೂ ಒಟ್ಟಾಗಿ ಬಂದಿದ್ದಾರೆ. ಸುಮಾರು ಅಲ್ಲೇ ಇನ್ನೂ ನಿರ್ಮಾಪಕ ಸಂಘದ 100 ಜನ ಇದ್ದಾರೆ. ಯಾರು ದಯವಿಟ್ಟು ಬೇಡ ನೀವು ಓಟ್ ಬನ್ನಿಂದ ಇಲ್ಲ ಸರ್ ನೀವು ಬನ್ನಿ ಅಂತ ನಾವು ಅದಕ್ಕೆ ಬಂದಿದ್ದೀವಿ. ನಾವು ಯಾವ ಕಾರಣಕ್ಕೂ ಯಾರೇ ಆಗಲಿ ಇನ್ನು ಮುಂದಕ್ಕೆ ಚಿತ್ರರಂಗದಲ್ಲಿ ಚಂದ್ರಚೂಡ್ ಆಗ್ಬೋದು, XYZ ಬೇರೆ ಹಗುರವಾಗಿ ಮಾತಾಡ್ಬಿಡಿ. ಸಿನಿಮಾ ಹಾಕಿರೋ ಬಂಡವಾಳ ಒಬ್ಬ ನಿರ್ಮಾಪಕ ಅವನಿಗೆ ಗೊತ್ತಿದೆ. ಕೇವಲ ನವಂಬರ್, ಡಿಸೆಂಬರ್, ಜನವರಿಗೆ ಸುಮಾರು 200 ಕೋಟಿ ಲಾಸ್ ಆಗಿದೆ. 3 ತಿಂಗಳಿಗೆ. ಇನ್ನು 9 ತಿಂಗಳು ಎಷ್ಟು ಕೋಟಿ ಲಾಸ್ ಆಗಿದೆ? ಯಾವುದಾದ್ರು ನಿರ್ಮಾಪಕ ಕಷ್ಟ ನೀವು ಕೇಳಿದ್ಯಾ? ನೀನು ಯಾರು ಸಹಾಯ ಮಾಡಿದ್ಯಾ? ಆಮೇಲೆ ಪ್ರೊಡಕ್ಷನ್ ಬಗ್ಗೆ ಮಾತಾಡಿ, ನೀನೇನು ಸಹಾಯ ಮಾಡಿದ್ಯಾ? ಪ್ರೊಡಕ್ಷನ್ ಬಗ್ಗೆ 50 ರೂಪಾಯಿ ಕಮ್ಮಿ ಕೊಟ್ಬಿಡ್ತಾರೆ, 500 ರೂಪಾಯಿ ಕಮ್ಮಿ ಕೊಟ್ಬಿಡ್ತಾರೆ. ಅವನಿಗೆ ಏನು ಅರ್ಥ ಅದು? ನೀನು ಯಾವುದಾದ್ರು ಒಂದು ದಿನ ಏನಾದ್ರು ನಿನ್ನ ಕೈಯಿಂದ 5 ರೂಪಾಯಿ 500 ರೂಪಾಯಿ ತೆಗೆದಿದ್ದೀನಿ ಬಜುವಿಂದ. ಒಬ್ಬ ನಿರ್ಮಾಪಕ ಕಷ್ಟ, ಅವ್ನು ಒಡವೆ ಮಾರ್ತಾನೋ, ಸಾಲ ಮಾರ್ತಾನೋ, ಮನೆ ಮಾರ್ತಾನೋ, ಅವನೇನು ತಂದು ಕೊಟ್ಟಲ್ಲ. ಅವ್ನು ದರ್ದು ಪಾಪ ಬಂದು ಸಿನಿಮಾ ಮಾಡಿ ಕಳ್ಕೊಂಡು ಹೋಗ್ತಾನೆ. ಅವ್ನು ನಿನ್ನ ಬಂದು ಕೇಳಿಲ್ವಲ್ಲ. ಯಾವುದೇ ಕಾರಣಕ್ಕೂ ಚಿತ್ರರಂಗದ ಬಗ್ಗೆ ಅವ್ರಿಗೆ ಮಾತಾಡಬಾರ್ದು. ನೀನು ಅಂತಲ್ಲ, ಯಾರೂ ಮಾತಾಡಬೇಡಿ. ಆಮೇಲೆ ಯಾರೇ ಕಲಾವಿದರಾಗಲಿ ನಂಗೆ ದುಡ್ಡು ಕೊಟ್ಟಿಲ್ಲ ನಿರ್ಮಾಪಕ ನಿಂಗೆ ಸಿನಿಮಾ ಕೊಟ್ಟಿದ್ರೆ ಹೆಚ್ಚಿರ್ತದೆ. ಆಮೇಲೆ ನೀವಂತ ಸೇರಿಸಲೇಬೇಡಿ. ಇನ್ನು ಮುಂದಕ್ಕೆ ನಾನು ಅಸೋಸಿಯೇಷನ್ ಹೇಳಿದ್ದೀನಿ, ಒಂದು ಅಗ್ರಿಮೆಂಟು ಪ್ರತಿಯೊಬ್ಬರು ಕಲಾವಿದ್ರದ್ದು ಅಗ್ರಿಮೆಂಟ್ ಇರಬೇಕು, ಡೈರೆಕ್ಟರ್ದು ಅಗ್ರಿಮೆಂಟ್ ಇರಬೇಕು. ಎಲ್ಲರೂ ಯಾರಾಗಲಿ 5,000 ಹೋಗಿದ್ರೆ 500 ರೂಪಾಯಿ ಹೋಗಿರ್ತದ, ಅಟ್ಲೀಸ್ಟ್ ಒಂದು 5 ಲಕ್ಷ ಹೋಗಿದ್ರೆ 2 ಲಕ್ಷ ಹೋಗಿರ್ತದ. ನೀನು 2 ಲಕ್ಷ ಸೇಫ್ಟಿ ಇಲ್ಲ, ಅವ್ನು ನಿರ್ಮಾಪಕ ಅದು ಸೇಫ್ಟಿ ಇಲ್ಲ. ನಿರ್ಮಾಪಕ ಒಂದು ಭಾಳ ಇವತ್ತು ತುಂಬ ಘೋರಾಗಿದೆ.
ಈ ರೀತಿ ಚಿತ್ರರಂಗ ಇನ್ನು ಮುಂದೆ ಕುಳಿಬೇಕು ಅಂದರೆ ಕರೆಕ್ಟಾಗಿ ಒಗ್ಗಟ್ಟಾಗಿರೋ ಸಿನಿಮಾ ಉಳಿತದೆ. ನಾವು ಈ ರೀತಿ ಲೂಸ್ ಟಾಕ್ ಮಾತಾಡೋರನ್ನ ಹಗುರ ಮಾತಾಡೋಂಥನ್ನ ದಯವಿಟ್ಟು ಕಿತ್ತೆಸ್ತು ನಾವು ಮುಂದಕ್ಕೆ ಕಾನೂನು ಇವತ್ತು ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ದಾರೆ, ಮಾಡೋಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನು ಕಾನೂನು ಏನು ಚೌಕಟ್ಟು ನೋಡ್ಬಿಟ್ಟು ಮುಂದಕ್ಕೆ ಯಾವ ರೀತಿ ಇಡೀ ಚೇಂಬರು ಈಗ ನಿರ್ಮಾಪಕ ಸಂಘದಲ್ಲಿ ಬಾಲು ಚೇಂಬರು ಬರ್ತದೆ. ನಾಳೆ ಕೂತ್ಕೊಂಡು ಯಾವ ರೀತಿ ಮಾಡೋಕ್ಕೂ ಏನು ಮುಂದಕ್ಕೆ ರೂಪುರೇಷೆ ಮಾಡೋಕ್ಕೂ ಯೋಚನೆ ಮಾಡ್ತಾರೆ. ಓಕೆ, ಈಗಾಗಲೇ ನಿರ್ಮಾಪಕರ ಮೇಲೆ ಹಲವಾರು ನಟಿಯರು ಮೀಟು ಆರೋಪಗಳನ್ನು ಮಾಡಿದಂಥ ಉದಾಹರಣೆಗಳನ್ನು ನೋಡಿದ್ದೀವಿ. ಕೆಲವರು ಹೆಸರು ಹೇಳ್ದೇ ಇಂಥ ನಿರ್ಮಾಪಕರು ನನಗೆ ಕರೆದಿದ್ರು ಅಥವಾ ಡೇಟಿಂಗ್ ಕರೆದ್ರು, ಇದೆಲ್ಲ ಮಾತುಗಳನ್ನೆಲ್ಲ ಕೇಳಿದ್ದೀವಿ. ಇದ್ರ ಜೊತೆಗೆ ಈ ಥರದ ಒಂದು ಆ್ಯಡಪ್ ಆಗುವಂಥದ್ದು ಒಬ್ಬರು ನಿರ್ಮಾಪಕರಾಗಿ ನೀವೇನು ಹೇಳ್ತೀರಿ ಸರ್? ಇನ್ನು ಮುಂದಕ್ಕೆ ನಟಿಯರಾಗಲಿ ನಟರಾಗಲಿ ಮೀಟು ಕರೆದ ಅವತ್ತು ಆ ಸ್ಪಾಟಲ್ಲೇ ಬಿಡಿ. ನೀನು ಬಂದು ನೆಕ್ಸ್ಟ್ ಡೇ ಹೇಳೋದು ತಪ್ಪು. ನೀನು ವಿದ್ಯಾವಂತೆ ತಾನೆ, ಬುದ್ಧಿವಂತೆ ತಾನೆ, ತಿಳುವಳಿಕೆ ತಾನೆ, ಮೀಟು ಕರೆದ ನೀನು ಕರೆದ ಅರ್ಧ ಗಂಟೆಗೆ 10 ನಿಮಿಷಕ್ಕೆ ನೀನು ಹೇಳು. ಯಾಕೆ ನೀನು ಇನ್ನೊಂದು ದಿನ ಹೇಳ್ತೀಯ? ನಿನ್ನಲ್ಲಿ ಅವನಿಂದ ಏನೋ ನೀನು ಸಹಕರಿಸಿರಲ್ಲ ಅಥವಾ ನಿನಗೇನು ದುಡ್ಡು ಕೊಟ್ಟಿರಲ್ಲ, ಯಾರೋ ಮಾತು ಕೇಳಿರ್ತೀಯ, ಅದಕ್ಕೆ ಅವಕಾಶ ಏನು ಮುಂದಕ್ಕಿಲ್ಲ. ಏನು ತಪ್ಪೇನಿಲ್ಲ, ಕರೆದಿದ್ರೆ ಕರೆದವನೇ ಅಂತ ಗೊತ್ತಾಗುತ್ತೆ, ಅವನು ಗೊತ್ತಾಗುತ್ತೆ. ಅವಾಗ ಅವನು ಹೇಳ್ತಾನಲ್ಲ, ನೀನು ಕೊಡಿದ್ರೆ ಪಾಪ ಎಷ್ಟೋ ಜನ ಪಾಪ ಅಮಾಯಕರು ಬಲಿ ತೊಗೊಂಬಿಟ್ಟವ್ರು. ಆಮೇಲೆ ಎಲ್ಲರೂ ಇಲ್ಲ, ಎಲ್ಲ ಹೆಣ್ಮಕ್ಳು ಒಳ್ಳೆ ನಮ್ಗೆ ಗೊತ್ತು. ನಮ್ಮ ಹೆಣ್ಮಕ್ಳು ಯಾರ ರೀತಿ ಇಲ್ಲ ಚಿತ್ರರಂಗದಲ್ಲಿ ಹೊರಗಡೆ ಯಾರೋ ಕೆಲವ್ರು ಮಾಡಿದ್ದಾರೆ, ಅವ್ರು ಯಾರು ಹೇಳ್ಕೊಟ್ಟಿರ್ತಾರೆ. ಹೆಣ್ಮಕ್ಳು ಯಾವ ರೀತಿ ಆ ರೀತಿ ಅನ್ನಲ್ಲ. ಹೆಣ್ಮಕ್ಳ ಬಗ್ಗೆ ಅಪಾರ ಇದೆ, ಗೌರವ ಇದೆ. ಹೆಣ್ಮಕ್ಳು ಪಾಪ ಇವತ್ತು ಅವ್ರು ಕೆಲಸ ಸಿಕ್ಕರು ಸಾಕು ಅಂತಾರೆ. ಆ ನಟ ನಟಿಯರು ಯಾರು ಮಾಡಿರಲ್ಲ. ಕೆಲವ್ರು ಗೊತ್ತಿಲ್ಲದವ್ರು ಬಂದು ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಎದುರಿಸೋಕ್ಕೆ ಆ ಥರ ಕೆಲವ್ರು ಮಾಡಿರ್ತಾರೆ. ಅದನ್ನು ಇನ್ನು ಮುಂದಕ್ಕೆ ಆ ರೀತಿ ಆಗದಂಗೆ ಅದಕ್ಕೆ ಅಗ್ರಿಮೆಂಟ್ ಸಿಸ್ಟಮ್ ಮಾಡೋಕ್ಕೆ ನಾನು ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಹೀರೋಗಳ ಕಾಲ್ ಶೀಟ್ ತೊಗೊಳ್ಳೋದಕ್ಕೆ ನಿರ್ಮಾಪಕರುಗಳು ಆ ಥರದ ಕಾಂಡಮ್ಸನ್ನು ವ್ಯವಸ್ಥೆ ಮಾಡುವಂಥದ್ದು ಆಗಲಿ ಅಥವಾ ಕಮಾಡನ್ನು ಕ್ಲೀನ್ ಮಾಡೋಕ್ಕೆ ಹೋಗಲಿ, ಈ ಥರದೊಂದು ವಾತಾವರಣ ಏನಾದ್ರು ಇದೆಯಾ ಸರ್? ಹೇಗೆ ಸರ್ ನಿಮ್ಗೆ ಗೊತ್ತಿರೋ ಇಡೀ ಚಿತ್ರರಂಗದಲ್ಲಿ ಇವತ್ತು ನಾವು ನೋಡಿಲ್ಲ, ನಾಟ್ ಓನ್ಲಿ ಕನ್ನಡ, ಇಡೀ ಭಾರತೀಯ ಚಿತ್ರರಂಗದ ರೀತಿ ಇಲ್ಲ. ಇದು ಯಾವಾಗ ನೋಡಿದ್ರೆ ಗೊತ್ತಿಲ್ಲ. ಅವನು ಮೋಸ್ಟ್ಲಿ ಚಂದ್ರಚೂಡ್ ಅವ್ರು ಯಾವುದೋ ನೋಡಿರ್ಬೋದು, ಅವ್ರು ಯಾವುದೋ ಕೊಟ್ಟು ನಮಗಂತೂ ಗೊತ್ತಿಲ್ಲ. ಅದರಿಂದ ಅವ್ರು ಯಾರು ಕೊಟ್ಟಿದ್ದಾರೆ ಕೆಲವರು ಅಂತ ಹೇಳೋದು ಅವ್ರ ಹೆಸರು ಹೇಳಿ ಅಂತ. ನಮ್ಮ ನಿರ್ಮಾಪಕ ಸಂಘ ಯಾವ ರೀತಿ ಅಂದರೆ ಅವ್ರಿಗೆ ನಾನ್ ಕೋಪ್ರೇಷನ್ ಕೊಡ್ತೀವಿ. ಅವ್ರು ನಾನ್ ಕೋಪ್ರೇಷನ್ ನಮ್ಗೆ ಬೇಕಾಗಿಲ್ಲ ಅಂಥವ್ರದ್ದು. ಅದರಿಂದ ಆಮೇಲೆ ಯಾರು ಕೇಳೋದು ನಮ್ಗೆ ಗೊತ್ತಿಲ್ಲ. ಅದರಿಂದ ಯಾರೇ ಆಗಲಿ ಇವತ್ತು ಅವನು ಕೆಲವರು ಕೆಲವರಾಗಲಿ ಅವ್ರ ಹೆಸರು ಹೇಳಿ ತಪ್ಪು ನಿಮ್ಗೆ ಗೊತ್ತಲ್ಲ, ಕೇಳಬೇಕು. ಹೇಳ್ದಲ್ಲೇ ಹೇಳೋದು ತಪ್ಪಾಗುತ್ತೆ. ಅದರಿಂದ ಯಾವ ಕಾರಣ ಹೇಳೋ ಗಂಟ ಇದನ್ನು ನಾವು ಬಿಡಲ್ಲ ಅಂತ ಹೇಳ್ತೀವಿ. ಹೀರೋಗಳಿಗೆ ಕೋಟಿ ದುಡ್ಡನ್ನು ನಿರ್ಮಾಪಕರು ಕೊಡ್ತಾರೆ, ಆದರೆ ಆ ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಬರೀ 500 ರೂಪಾಯಿ ಹಣವನ್ನು ಕೊಡ್ತಾರೆ ನಿರ್ಮಾಪಕರು ಅನ್ನೋದು ಆರೋಪ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳ್ತೀರಿ ಸರ್? 500 ರೂಪಾಯಿ ಕೊಟ್ಟು ತಾಳಲ್ಲ ಸರ್. ಒಕ್ಕೂಟ ಅಂತ ಒಂದಿದೆ, ಅದಕ್ಕೆ ಒಂದು ಪ್ರೈಸ್ ಲಿಸ್ಟ್ ಮಾಡಿರ್ತೀವಿ. ಅದು ಕಮ್ಮಿ 1 ರೂಪಾಯಿದು ತಾಳಲ್ಲ, 1 ರೂಪಾಯಿ ಜಾಸ್ತಿನೇ ಕೊಡ್ತಾರೆ. ಯಾವ ನಿರ್ಮಾಪಕನು ಇವತ್ತು ಆ ರೀತಿ ಇಲ್ಲ. ಎಷ್ಟೋ ಕೆಲವರು ಲಾಸ್ಟ್ ಒಂದು ವಾರ ಕೊಟ್ಟಿರಲ್ಲ, ಅದೇನು ಮಾಡೋಕ್ಕಲ್ಲ. 360 ಒಂದು 5 ದಿನ ಬಿಟ್ಟರೆ ಏನು ತೊಂದರೆ ಇಲ್ಲ. ಅದು ಮಾಡಬಾರ್ದು. ಅಂಥವ್ರಿಗೂ ಸಿನಿಮಾ ಮಾಡೋಕ್ಕೆ ನಾವು ಅಂಥವ್ರ ಬಗ್ಗೆ ನಾವು ಶಿಸ್ತಿನ ಕ್ರಮ ತಗೋತೀವಿ. ನಿರ್ಮಾಪಕ ಇವತ್ತು ಅವನು ಹೇಳ್ದ 5 ಕೋಟಿ ಹಾಕಿದ 50 ರೂಪಾಯಿ ಬದಲು ಪುಣ್ಯ ಆಗಿಬಿಟ್ಟಿದೆ. ಆ ಪರಿಸ್ಥಿತಿ ಇರೋದ್ರಿಂದ ಚಿತ್ರರಂಗ ತುಂಬ ಕಷ್ಟದಲ್ಲಿದೆ. ಜನ ತುಂಬ ಸಿನಿಮಾ ನೋಡ್ತಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಈ ಥರ ಕೆಲವು ಉಡೋಬೆಗಳು ಸಿನಿಮಾದವ್ರು ಮಾತಾಡ್ತಾರೆ. ಸಿನಿಮಾದವರು ಅಪಾರವಾದ ಗೌರವ ಪ್ರೀತಿ, ಒಂದು ಫ್ಯಾಮಿಲಿ ಇದ್ದಂಗೆ. ಯಾರೇ ಬಂದರೂ ಗೌರವಿಸ್ತೀವಿ, ಪ್ರೀತಿಸ್ತೀವಿ, ರೆಸ್ಪೆಕ್ಟ್ ಕೊಡ್ತೀವಿ. ಅದರಿಂದ ಅದನ್ನು ನಾವು ತಪ್ಪು ತಿಳ್ಕೊಬೇಡಿ. ಚಂದ್ರಚೂಡ್ ಆಗಲೇ ಹೇಳಿದರೆ, ನಾನು ತಮಿಳು ಚಿತ್ರರಂಗದ ನಿರ್ಮಾಪಕರಿಗೆ ಹೇಳಿದ್ದು, ಯಾಕಂದರೆ ನಾನು ಕೂಡ ಕನ್ನಡ ಸಿನಿಮಾದ ರಂಗದಲ್ಲಿ ಕೆಲಸ ಮಾಡ್ತಿರೋನು, ಆ್ಯಕ್ಟಿಂಗು ಮಾಡ್ತಾ ಇದ್ದೀನಿ, ಮತ್ತು ಸುಮಾರು ಸಿನಿಮಾಗಳಿಗೆ ಕತೆ ರೈಟಿಂಗ್ ಎಲ್ಲವೂ ಕೂಡ ಮಾಡ್ತಾ ಇರ್ತಾರೆ. ಚಿತ್ರರಂಗಕ್ಕೆ ಒಂದು ಪಾರ್ಟಾಗಿ ಕೆಲಸ ಮಾಡ್ತಿರೋರು. ಹಾಗಾಗಿ ನಾನು ಹೇಳಿದಂತೆ ತಮಿಳು ಚಿತ್ರರಂಗದವರಿಗೆ ಅನ್ನೋಂಥ ಮಾತ್ರ ಸ್ಟೇಟ್ಮೆಂಟನ್ನು ಹೇಳಿದ್ದಾರೆ ಚಂದ್ರಚೂಡ್. ಏನು ಹೇಳ್ತಾರೆ? ಅದು ಚಿತ್ರರಂಗ ತಾನೆ. ತಮಿಳು ಅಂತ ನಾಳೆ ನಿನ್ನೆ ಯಾರು ಹೇಳಿಲ್ಲ. ತಮಿಳು ಚಿತ್ರರಂಗ ನಿನ್ನೆ ಹಾಕ್ಬೋದಾಯ್ತಲ್ವಾ? ಇವತ್ತು ಯಾಕೆ ಮಾಡ್ತಾರೆ ತಮಿಳು ಅಂತ ಆಗ್ತದೆ? ಈಗ ತಮಿಳ್ನಾಗ ನಮ್ಮವರೆಲ್ಲ ಕನ್ನಡದಾಗ ನಮ್ಮ ನಟರೆಲ್ಲ ಕನ್ನಡದಲ್ಲಿ ಮಾಡ್ತಾಯಿದ್ರಾ? ಬರೀ ಕನ್ನಡ ಬಿಟ್ಟು ಯಾವುದು ಮಾಡ್ತಾಯಿಲ್ವಾ ಹೇಳಿ? ನೀವು ಕೇಳಬೇಕು. ಕನ್ನಡ ಇವತ್ತು ತಮಿಳು ಹೇಳ್ತೀವಿ. ಈಗ ಅಲ್ಲಿ ರಾಜ್ಯದಲ್ಲಿ ಅಲ್ಲಿ ವಾಣಿಜ್ಯ ಮಂಡಳಿಯಲ್ಲಿ ಕಳೆದ್ರೆ ನಮ್ಮಲ್ಲಿ ಲೆಟ್ರ್ ಬರ್ತಾರೆ. ನಾವೇನು ಉತ್ತರ ಕೊಡಬೇಕು? ನಿಮ್ಮಲ್ಲಿ ಯಾರೋ ಒಬ್ಬ ಮಾಡತ್ತೀವಿ, ಇಡೀ ಚಿತ್ರರಂಗ ತಲೆ ತಗ್ಗಿಸ್ಬೇಕಾ? ಚಿತ್ರರಂಗ ತಲೆ ತಗ್ಗಿಸ್ಬಾರ್ದು. ಚಿತ್ರರಂಗ ನಾವತ್ತು ನಿರ್ಮಾಪಕರು ಯಾವತ್ತು ಅನ್ನದಾತ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರೆ, ಅವ್ನು ಸಾಲ ಮಾಡಿ ಹಿಂಗೆ ಕೊಟ್ಬಿಟ್ಟು ಹೋಗ್ತಾನೆ. ಅವನ ಲೈಫಲ್ಲಿ ಬೇಡಿರೋ ಕೆಲವರು ಅಷ್ಟೇ ಅವ್ರು ನೋವಲ್ಲಿದ್ದಾಗ. ಇವತ್ತು ಎಷ್ಟೋ ಜನ ಹಿಂಗೆ ಕೊಟ್ಬಿಟ್ಟು ಹೋಗೋರೆ ನಿರ್ಮಾಪಕರು. ಇವತ್ತು ಎಷ್ಟೋ ಜನ ದೊಡ್ಡ ಹೀರೋಗಳು, ಕೆಲವರು ಡಂಪ್ ಹೀರೋಗಳಾಗಲಿ, ಕೆಲವು ಹೊರಗಡೆ ಹೀರೋಗಲಿ ಲಾಸ್ ಅಂತ ನಿಮಗೆ ತುಂಬ ಜನ ಸಹಾಯ ಮಾಡಿದ್ದಾರೆ. ಹೀರೋಗಳು ಸಹಾಯ ಮಾಡಿದ್ದಾರೆ, ಟೆಕ್ನಿಷಿಯನ್ ಮಾಡಿದ್ದಾರೆ, ಹೀರೋಯಿನ್ಗಳು ಮಾಡಿದ್ದಾರೆ. ಅವ್ರು ಮಾಡಿದ್ರೆ ಯಾರಿಗೂ ಹೇಳೋಕ್ಕಾಗಲ್ಲ. ಇದ್ಯಾವುದೇ ಕೆಲವು ಖಾಲಿ ಡಬ್ಬಗಳು ಈ ಥರ ಹೇಳ್ಕತ್ತೆ. ತುಂಬ ಜನ ಸಹಾಯ ಮಾಡಿದ್ದಾರೆ. ಹೀರೋಗಳು ಮಾಡೋರೆ, ಹೀರೋಯಿನ್ ಮಾಡಿದ್ರೆ, ಕೋಪ್ರೇಷನ್ ಮಾಡೋರೆ, ಸಿನಿಮಾ ಮಾಡಿಕೊಟ್ಟವ್ರೆ, ಗೆಲ್ಸೋರೆ. ಅದನ್ನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಇಂಡಸ್ಟ್ರೀಸ್ ವೆರಿ ಗುಡ್, ಚೆನ್ನಾಗಿದೆ ಅಂತ ಹೇಳಕ್ಕೆ. ಚಂದ್ರಚೂಡ್ ಹೇಳಿದ ಹಾಗೇನೆ ಕನ್ನಡ ಅಥವಾ ಬೇರೆ ಚಿತ್ರರಂಗದಲ್ಲಿ ಆ ಥರದ ನಟರು ಅಷ್ಟೊಂದು ಕೀಳಾಗಿ ನಡೆದುಕೊಳ್ಳುವಂಥ ನಟರುಗಳು ಇದ್ದಾರಾ ಸರ್? ಹೇಗೆ ಸರ್? ಯಾವುದೇ ಚಿತ್ರರಂಗದಲ್ಲಿ ಯಾರು ಇರಲ್ಲ, ಗೊತ್ತಾಯ್ತಾ? ಇದನ್ನು ನಾವು ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಈ ಥರ ಮಾತುಗಳನ್ನ ಕೇಳೋಕ್ಕೆ ನಮ್ಗೆ ಇಷ್ಟ ಆಗಲ್ಲ. ಫಸ್ಟ್ ಇದ್ರ ಬಗ್ಗೆ ನಾವು ಖಂಡಿಸ್ತೀವಿ. ಈ ಥರದ ವಿಷಯಗಳನ್ನ ಗಾಳಿಲಿ ಗುಂಡಾರಿಸ್ಬಿಡ, ಡೈರೆಕ್ಟಾಗಿ ಹಾರಿಸು. ಅದು ಬಿಟ್ಟು ನೀನು ಇಲ್ದೇ ಇರೋದ್ರಲ್ಲಿ ತಪ್ಪಿಗೆ ಸಿಗಬೇಡ. ನೀನೊಬ್ಬ ವಿದ್ಯಾವಂತ, ಬುದ್ಧಿವಂತ, ಬರಹಗಾರ, ಈ ರೀತಿ ಯಾಕೆ ಮಾತಾಡ್ತೀರಾ? ನಾನು ಚಂದ್ರಚೂಡ್ ನಮ್ಮ ಫ್ರೆಂಡೇ. ಯಾಕೆ ಈ ರೀತಿ ಮಾತಾಡ್ತೀಯಪ್ಪ? ಈಗ ನಿನ್ನಿಂದ 100 ಜನ ಕೆಟ್ಟದ್ದು ತಿಳ್ಕೊತಿದ್ದೆ.
ನಾವೆಲ್ಲ ಹೊರಗಡೆ ಏನಂತ ನಮ್ಮನ್ನು ಅಲ್ವಾ? ಈಗೆಲ್ಲ ಈಗ ಉತ್ತರ ಕೊಡಿ ಮಾತಾಡಿದ್ದಾರೆ, ನಾವೇನು ಹೇಳೋಣ? ಸರ್ ನಿಮ್ಮ ಫ್ರೆಂಡಿಗೆ ಮಾತಾಡಿ ಸರ್ ಅಂತಾರೆ, ಇವ್ನು ಈ ಥರ ಮಾತಾಡಿ ಏನು ಹೇಳ್ತಾರೆ ಕೆಲವ್ರು ನಿರ್ಮಾಣ. ಇವೆಲ್ಲ ಏನು ಅರ್ಥ? ಅದು ಮಾಡಬಾರ್ದು. ನಿನಗೆ ಯೋಚನೆ ಮಾಡಿ ವಿವೇಕ ಇದೆ, ಎಲ್ಲ ರೀತಿ ಇರೋದ್ರೆ ಹಂಗೆ ಇದನ್ನು ಫಸ್ಟು ಬಂದು ಕ್ಲಾರಿಫಿಕೇಶನ್ ಕೊಟ್ಟು ಕಾನೂನಿನಿಂದ ಅದನ್ನು ನೋಡ್ಕೊಂಡು ಮಾಡಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ನಿರ್ಮಾಪಕ ಕೆ ಮಂಜುರ ಮಾತುಗಳು. ಕ್ಯಾಂಪರ್ಸನ್ ರುದ್ರೇಶ್ ಜೊತೆಗೆ ವಿಜಯ್ ಪಟ್ಟದಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.